ಈ ಕಬ್ಬಣಗಳಿಗೆ ತುಕ್ಕಿಡಿಯುತ್ತೆ, ನೋಡಿದ್ಯಾ ನೀನು? ಸೊ ಎಲ್ಲಾದರೂ ಒಂದು ಕಡೆ ಕಬ್ಬಣ ಇಟ್ಬಿಟ್ರೆ ಅದಂಗೆ ತುಕ್ಕಿಡ್ದು ಹೋಗ್ಬಿಡ್ತದೆ. ಸ್ಟೈನ್ಲೆಸ್ ಸ್ಟೀಲ್ ಅಂತ ಕರೀತಾರೆ. ನಾನು ಎಷ್ಟೋ ಸಲ ಈ ಬೀಗಗಳು ಗೊಂಚಲು ಇರ್ತದಲ್ಲ, ಅದನ್ನು ಎಲ್ಲೋ ಮನೆ ಮೇಲ್ಗಡೆ ಇಟ್ಬಿಟ್ಟು ಮಳೆ ಬಿದ್ದು ಆ ಸ್ಟೈನ್ಲೆಸ್ ಸ್ಟೀಲ್ಗೂ ಕೂಡ ತುಕ್ಕಿಡಿದು ಬಿಟ್ಟಿದೆ. ಅದನ್ನು ನೋಡಿದ್ದೀನಿ. ಯಾತಕ್ಕೆ ತುಕ್ಕಿಡಿಯುತ್ತೆ ಹೇಳು ನೋಡೋಣ. ಸೊ ಆ ರೀತಿ ತುಕ್ಕಿಡಿಬಾರ್ದು ಅಂತ ಏನು ಮಾಡ್ತಾರೆ, ಅದಕ್ಕೆ ಮೆಟಲ್ ಪ್ರೈಮರ್ ಅಂತ ಬರ್ತದೆ. ಅದನ್ನು ಒಡೆದ್ಬಿಟ್ಟು ಭೂಮಿ ಒಳಗಡೆ ಊತಾಕ್ತಾರೆ. ಅದನ್ನು ಒಡೆದು ಅದಕ್ಕೊಂದು ಕೋಟು ಪೇಂಟ್, 1 ಕೋಟೋ 2 ಕೋಟೋ ಪೇಂಟ್ ಮಾಡ್ತಾರೆ. ಪೌಡ್ರ್ ಕೋಟಿಂಗ್ ಅಂತ ಬರ್ತದೆ, ಪೌಡ್ರ್ ಕೋಟಿಂಗ್ ಮಾಡ್ತಾರೆ. ಈ ಪ್ರೈಮರ್ಗಿಂತನೂ ಕಾಸ್ಟ್ಲಿ ಅದು. ಅದಕ್ಕೆ ಖಂಡಿತವಾಗ್ಲೂ ತುಕ್ಕಿಡಿಯೋದಿಲ್ಲ, ವಿತೌಟ್ ರಸ್ಟಿಂಗ್. ಸೊ ಮೆಟಲ್ ಅಂತ ಅದನ್ನು ಕರೀತಾರೆ. ಅದೇ ರೀತಿ ಮನುಷ್ಯನಿಗೂ ಕೂಡ ತುಕ್ಕಿಡಿದು ಬಿಡ್ತದೆ. ಆ ತುಕ್ಕಿಡಿಯೋದು ಕಬ್ಬಣಕ್ಕೆ ಮಾತ್ರ ಅಲ್ಲ, ಮನುಷ್ಯನಿಗೆ. ಅದು ನಿನಗೂ ಹಂಗೆ ತುಕ್ಕಿಡಿದು ಬಿಟ್ಟಿದೆ. ನಿನ್ನ ಮನಸ್ಥಿತಿ ಹೆಂಗಿದೆ ಅಂದರೆ, ನಿನ್ನ ಮನಸ್ಸು ಅಂತ ರೀತಿ ಕಬ್ಬಣ ಇದ್ದೆ. ಅದಕ್ಕೆ ನೀರು ಬಿತ್ತು ಅಂದರೆ ಖಂಡಿತವಾಗ್ಲೂ ತುಕ್ಕಿಡಿಯೋದು 100% ಖಚಿತ. ಮನಸ್ಸಿಗೆ ತುಕ್ಕಿಡಿದಿರೋದು ಅಂದರೆ ಏನು, ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ? ನಿನಗೆ ಯಾವಾಗ ಸೋಮಾರಿತನ, ಆಲಸ್ಯ, ಜಡತ್ವ, ಮುಂದೂಡುವಂತಹ ಅತ್ಯದ್ಭುತವಾದ ದೊಡ್ಡ ಕಾಯಿಲೆ, ಬೃಹದಾಕಾರವಾದ ಕಾಯಿಲೆ, ನೆಪ ಹೇಳೋ ಕಾಯಿಲೆಗಳು, ಇದ್ರ ಜೊತೆಗೆ ನಾಚಿಕೆ, ಮುಜುಗರ, ಸಂಕೋಚ ಇವೆಲ್ಲ ಬರ್ತವಲ್ಲ, ಆಗ ಮನಸ್ಸಿಗೂ ಕೂಡ ತುಕ್ಕಿಡಿಯುತ್ತೆ. ಅಯ್ಯೋ ನಾಳೆ ಮಾಡಿದ್ರಾಯ್ತು, ಎಲ್ಲಿ ಹೋಗ್ತಾರೆ, ಮಾಡಿದ್ರಾಯ್ತು, ಕೊಟ್ರಾಯ್ತು, ಬಿಟ್ರಾಯ್ತು. ಇದೇ ರೀತಿ ಮುಂದೂಡಿತಾ ಅದೇನಾಗ್ತಾ ಇದೆ, ಒಂದು ಸ್ವಲ್ಪ ಚುಕ್ಕಿಗಳು ಬರ್ತವೆ. ಒಂದೇ ಸಲ ತುಕ್ಕಿಡಿಯಲ್ಲ, ಚುಕ್ಕಿಗಳು ಕಾಣಿಸ್ಕೊಳ್ತವೆ. ಅದ್ರ ಪಕ್ಕದಲ್ಲಿ ಹಂಗೆ ಬೃಹದಾಕಾರವಾಗಿ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಆಗಿ ಪೂರ್ತಿ ಕಬ್ಬಣನ ತಿಂದು ಬಿಡುತ್ತೆ. ಕಬ್ಬಣ ಎಷ್ಟು ಗಟ್ಟಿ, ಕಲ್ಲಿಗಿಂತನೂ ಗಟ್ಟಿ ಪದಾರ್ಥ. ಆದರೆ ಆ ಗಟ್ಟಿ ಪದಾರ್ಥವನ್ನೇ ಪೂರ್ತಿ ತುಕ್ಕಿಡಿದು ಎಲ್ಲ ಜೊಳ್ಳು ಥರ ಆಗ್ಬಿಡುತ್ತೆ, ಪೌಡ್ರ್ ಥರ ಉದುರು ಬಿಡ್ತದೆ. ಅದೇ ರೀತಿ ನೀನು ಅಷ್ಟೇ ನಿನ್ನ ಮನಸ್ಸನ್ನು ಆಕ್ಟಿವ್ ಆಗಿ ಇಟ್ಕೊಂಡಿಲ್ಲ, ಏನಕ್ಕೂ ನೀನು ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲ. ಸದುಪಯೋಗ ಬಿಟ್ಬಿಡೋದು ದೂರದ ಮಾತು, ಉಪಯೋಗ ಆಗ್ತಾ ಇಲ್ಲ. ಅದು ಸುಮ್ಮನೆ ಹಂಗೆ ಕುಂತಿದ್ರೆ ತುಕ್ಕಿಡಿತಾ ಇದೆ. ಅದು ನಿನಗೆ ಅರಿವಿಗೆ ಬರ್ತಾನೆ. ನಾನು ಹೇಳಿದ ಮೇಲಾದರೂ ನಿನಗೆ ನಿನ್ನ ಮನಸ್ಸು ತುಕ್ಕಿಡಿತಾ ಇರೋದು ನಿನಗೆ ಗೊತ್ತಾಗುತ್ತಾ? ಅಥವಾ ನಿನಗೆ ಮನಸ್ಸು ಅರ್ಥ ಆಗಲಿಲ್ಲ, ನಿನ್ನ ಜೀವನ ತುಕ್ಕಿಡಿತಾ ಇದೆ, ಆ ತುಕ್ಕಿಡಿಯೋದಕ್ಕೆ ಬಿಟ್ಟುಬಿಟ್ಟಿದೆಯಾ? ನಾವು ಒಂದು ವಸ್ತುನ ಉಪಯೋಗಿಸ್ತೇವೆ ಅಂದರೆ ಅದು ತುಕ್ಕಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೀನು ನಿನ್ನ ಮನಸ್ಥಿತಿಯನ್ನು, ಶಕ್ತಿ ಚೈತನ್ಯವನ್ನು, ಬುದ್ಧಿ ಜ್ಞಾನವನ್ನು, ನಿನ್ನ ಶರೀರವನ್ನು, ನಿನ್ನ ಜೀವನವನ್ನು ತುಕ್ಕಿಡಿಯೋದಕ್ಕೆ ಬಿಟ್ಟುಬಿಟ್ಟಿದೆಯಾ? ಎಲ್ಲವೂ ಒಂದು ದಿವಸ ಗೆದ್ಲಿಡಿದು, ತುಕ್ಕಿಡಿದು, ಹಳಸೋಗಿ, ಕೊಳತೋಗಿ ಹಾಳಾಗೋಗ್ಬಿಡುತ್ತೆ. ಯಾವಾಗ ಅಂತಿಮ ಘಟ್ಟದಲ್ಲಿ ಅದು ಪೌಡ್ರ್ ಆಗುತ್ತಲ್ಲ, ಆಗ ನಿನಗೆ ಎಚ್ಚರಿಕೆ ಸ್ಥಿತಿ ಬಂದು, ಜಾಗೃತಿ ಬಂದು, ಆಗ ನಿನಗೆ ಅರಿವು ಮೂಡಿ, ಅದಾಗೋಷ್ಟರಲ್ಲಿ ನೀನು ಮಣ್ಣುಪಾಲಾಗ್ಬಿಟ್ಟಿರ್ತಾರೆ. ನಿನ್ನನ್ನು ತಗೊಂಡೋಗಿ ಕ್ರಿಮಿಟೇರಿಯಮ್ಗೆ ಹಾಕ್ಬಿಟ್ಟಿರ್ತಾರೆ, ನಿನ್ನನ್ನು ತಗೊಂಡೋಗಿ ಊತ ಹಾಕ್ಬಿಟ್ಟಿರ್ತಾರೆ, ನಿನ್ನನ್ನು ತಗೊಂಡೋಗಿ ಎಲ್ಲೋ ಬಿಸಾಕ್ಬಿಡ್ತಾರೆ. ಏನು ಉಪಯೋಗ ಬರೋದು? ಅದೆಲ್ಲವೂ ನಡೆಯೋದಕ್ಕಿಂತ ಮುಂಚಿತವಾಗಿ ಮೊದಲನೇ ಒಂದು ಚಾಟಿ ಏಟು ನಿಸರ್ಗ ಕೊಟ್ಟಾಗಲೇ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು. ಯಾವಾಗ ಆ ಚಾಟಿ ಏಟು ತಿಂದು ಅಯ್ಯನ ಇನ್ನು ಹಿಂಗೆ ಉಜ್ಕೊಂಡು ಸುಮ್ಮನೆ ಬಿಟ್ಬಿಟ್ರೆ, ನೆಕ್ಸ್ಟ್ ಆ ಥರ ಚಾಟಿ ಏಟು ನಿನ್ನ ಚರ್ಮ ಸುಲಿಯುತ್ತೆ, ಕೈ ಕಟ್ ಮಾಡುತ್ತೆ, ನಿನ್ನ ಶರೀರನೂ ಕಟ್ ಮಾಡುತ್ತೆ. ಬಿ ಕೇರ್ಫುಲ್.